ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಬೆಳಗಿನ ಶುಭೋದಯ ಸ್ನೇಹಿತರೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನನಗೂ ಕೂಡ ಇವತ್ತು ಗುರುವಾರ ಮಾರ್ನಿಂಗ್ ಪಕ್ಕದ ಮನೆಯಲ್ಲೂ ಕೂಡ ಅಯ್ಯಪ್ಪ ಸ್ವಾಮಿಗೆ ಪಾದ ಪೂಜೆ ಕೂಡ ಇಟ್ಕೊಂಡಿದ್ರು. ಸೊ ಅಲ್ಲಿಗೂ ಕೂಡ ನಾನು ಹೋಗಿದ್ದೆ. ಸೊ ಅಲ್ಲೂ ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡು ನಂತರ ದರ್ಶನ ಎಲ್ಲ ಮಾಡಿಕೊಂಡು ತಿಂಡಿ ಎಲ್ಲ ತಿಂದು ಇನ್ನೊಂದು ಮನೆಯಲ್ಲಿ ಶ್ರೀ ಸತ್ಯನಾರಾಯಣ ಪೂಜೆ ಕೂಡ ಇಟ್ಕೊಂಡಿದ್ರು. ಸೊ ಅಲ್ಲಿಗೂ ಕೂಡ ನಾನು ಹೋದೆ. ನೀವು ಇವಾಗ ನೋಡ್ತಾ ಇರೋ ಮನೆ ಮುಂದೆ ಎಷ್ಟು ಸುಂದರವಾಗಿ ರಂಗೋಲಿ ಎಲ್ಲ ಹಾಕಿದ್ದಾರೆ ಅಂತ ನಾನು ಕೂಡ ಹೊರಟೆ. ಹೋಗೋ ತನಕ ಪುರೋಹಿತರು ಕೂಡ ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ನೀವು ಇವಾಗ ನೋಡ್ತಾ ಇರ್ಬೋದು. ಸತ್ಯನಾರಾಯಣ ಸ್ವಾಮಿಯ ವ್ರತದ ಕಥೆಯ ಭಾಗ ಮತ್ತು ಅದರ 5 ಅಧ್ಯಾಯಗಳು, ಹಾಗೆಯೇ ಶ್ಲೋಕಗಳು ಮತ್ತು ಅಷ್ಟೋತ್ತರಗಳನ್ನು ಹೇಳ್ತಾ ಅಕ್ಷತೆಗಳನ್ನು ಕೂಡ ಹಾಕ್ತಾ ಹೂವನ್ನು ಕೂಡ ಅಲ್ಲಿಂದ ಪುಷ್ಪಾಲಂಕಾರಗಳಿಂದ ಅಲಂಕರಿಸಿ ದಂಪತಿಗಳಿಂದ ಪುಷ್ಪಾರ್ಚನೆ ಕೂಡ ಮಾಡಿಸ್ತಿದ್ರು. ಫ್ರೆಂಡ್ಸ್, ಒಂದು ಮುಖ್ಯವಾಗಿ ಏನಪ್ಪ ಅಂದರೆ ಶ್ರೀ ಸತ್ಯನಾರಾಯಣ ಪೂಜೆ ಅಂದರೆ ಒಂದು ಅದ್ಭುತವಾದ ಪೂಜೆ ಅಂತಲೇ ಹೇಳ್ಬೋದು. ಮುಖ್ಯವಾಗಿ ಶ್ರೀ ಸತ್ಯನಾರಾಯಣ ಪೂಜೆನ ಒಂದು 5 ಅಧ್ಯಾಯಗಳ ಪೂರ್ಣ ಕಥೆ ಇರುತ್ತೆ. ಆ ಕತೆ ಕೂತ ಮೇಲೆ ಫುಲ್ಲು ಅದು ಕತೆ ಕೇಳನೇ ಎದ್ದೇಳಬೇಕು. ಹಾಗಾದರೆ ಸಂಪೂರ್ಣ ಫಲ ಸಿಗೋದು ಮತ್ತು ಪ್ರಾಪ್ತಿಯಾಗೋದು. ಅದರಿಂದ ನಾನು ಕೂಡ 20 ನಿಮಿಷಗಳ ಕಾಲ ಕೂಡ ಆ ಕಥೆಯ 5 ಭಾಗಗಳನ್ನು ಕೂಡ ಓದಿದೆ. ನನಗೂ ಕೂಡ ಓದೋಕ್ಕೆ ಪುರೋಹಿತರು ಕೂಡ ಅನುಗ್ರಹ ಕೂಡ ಮಾಡಿಕೊಟ್ರು. ನೀವು ಇವಾಗ ನೋಡ್ತಾ ಇರ್ಬೋದು, ಈ ಪುರೋಹಿತರು ನಮಗೆ ಗೊತ್ತಿರೋ ಪುರೋಹಿತರೆ. ನಮ್ಮ ಮನೆ ಗೃಹ ಪ್ರವೇಶದಲ್ಲೂ ಕೂಡ ಇವರನ್ನೇ ಕರೆಸಿದ್ರು. ನಮ್ಮ ಮಾವನವರು ಪೂಜೆಗಳನ್ನೆಲ್ಲ ಬಹಳ ಅಚ್ಚುಕಟ್ಟಿನಿಂದ ನಡೆಸಿಕೊಟ್ಟಿರ್ತಾರೆ. ಮತ್ತು ಅವರನ್ನೇ ಕೂಡ ನೋಡಿ ನಮಗೆ ಬಹಳ ಖುಷಿಯಾಯಿತು. ಅವರು ಕೂಡ ನಮ್ಮನ್ನು ನಡೆಸಿದ್ರು. ನಾವು ಕೂಡ ಅವ್ರು ಮಾತಾಡಿಸಿ ಆಶೀರ್ವಾದ ಎಲ್ಲ ಪಡ್ಕೊಂಡ್ವಿ. ಹಂಗೆಯೇ ನಿನ್ನೆ ನಿಮ್ಮ ಮನೆಯವರು ಮಾಲೆ ಕೂಡ ಹಾಕ್ಸ್ಕೊಳ್ಳೋಕೆ ನಗರಕ್ಕೆ ಬಂದಿದ್ರು ಅಲ್ವೇನಪ್ಪ ಅಂತ ಕೂಡ ಕೇಳಿದ್ರು. ಹೌದು ಪುರೋಹಿತರು ಅಂತ ಕೂಡ ನಾನು ಹೇಳಿದೆ. ಈ ಥರ ಗೊತ್ತಿರೋರು ಸಿಕ್ಕಿದ್ರೆ ಏನೋ ಒಂಥರ ಖುಷಿಯಲ್ಲ ಫ್ರೆಂಡ್ಸ್. ಇನ್ನು ಮಹಾಮಂಗಳಾರತಿ ಮತ್ತು ದೀಪದಾರತಿ ಎಲ್ಲ ತೋರಿಸಿದ್ರು. ಪೂಜೆ ಕೂಡ ನಡೀತಾ ಇತ್ತು. ಇನ್ನು ನಾವು ಸತ್ಯನಾರಾಯಣ ಸ್ವಾಮಿಯ ವ್ರತದಿಂದ ಅನೇಕ ಏನೇನು ಲಾಭಗಳಿರುತ್ತೆ ಅನ್ನೋದನ್ನು ತಿಳ್ಕೊಳ್ಳೋದು ಬನ್ನಿ. ಈ ವ್ರತ ಮಾಡಿದರೆ ಯಾರಿಗೆ ಕಷ್ಟ, ಹಣಕಾಸು ಮತ್ತು ಏನೇನು ತೊಂದರೆ ಇರುತ್ತೋ ಅವ್ರುಗಳಿಗೆಲ್ಲ ಈ ವ್ರತ ಭಕ್ತಿಪೂರ್ವಕವಾಗಿ ಶ್ರದ್ಧೆಯುಕ್ತವಾಗಿ ಪೂಜೆಯನ್ನು ನೆರವೇರಿಸಿದರೆ ಅವರಿಗೆ ಸಕಲ ಸಂಪತ್ತುಗಳು, ಧನ ಧಾನ್ಯಗಳು ಕೂಡ ಏನೇ ತೊಂದರೆಗಳಿದ್ದು ಕೂಡ ಮಾಯವಾಗಿ ಉಂಟಾಗುತ್ತದೆ. ಇನ್ನು ಯಾರು ಭೀತಿಯಿಂದ ಎದುರುತ್ತಾರೋ ಅವರು ಭಯಮುಕ್ತರಾಗಿ ಆರೋಗ್ಯದಿಂದ ಕೂಡ ಇರ್ತಾರೆ. ಇನ್ನು ಆರೋಗ್ಯದ ಸಮಸ್ಯೆಗಳು, ಹಾಗೆಯೇ ಹಣಕಾಸಿನ ಸಮಸ್ಯೆಗಳು, ಶಿಕ್ಷಣ ಮತ್ತು ವಿವಾಹ, ಸಂತಾನ ಸಮಸ್ಯೆ, ದಾಂಪತ್ಯ ಕಲಹ, ಉದ್ಯೋಗ ಸಂಬಂಧಿಸಿದ ಸಮಸ್ಯೆಗಳು, ಮನೆಯಲ್ಲಿ ಪ್ರತಿಯೊಂದು ಮನೆಯಲ್ಲಿ 10 ಸಮಸ್ಯೆಗಳಲ್ಲಿ 1 ಸಮಸ್ಯೆಗಳನ್ನು ಖಂಡಿತವಾಗಿ ಇದ್ದೇ ಇರ್ತದೆ. ಏನಾದರೂ ಒಂದು ಸಣ್ಣ ಪುಟ್ಟ ಪ್ರಾಬ್ಲಮ್ಗಳು ಇದ್ದೇ ಇರ್ತವೆ. ಸೊ ಸಮಸ್ಯೆಗಳೆಲ್ಲ ಕೂಡ ಇದೊಂದು ವ್ರತದ ಕಂಪ್ಲೀಟ್ ಮಾಡಿದ್ರೆ ಅದೆಲ್ಲ ಕಡಿಮೆ ಆಗುತ್ತೆ ಅಂತ ಕೂಡ ಹೇಳ್ಬೋದು. ಇನ್ನು ಕೃಷಿಯಲ್ಲಿ ಆಗುತ್ತಿರುವ ನಷ್ಟಗಳು ಕೂಡ ಸುಲಭ ಪರಿಹಾರಕ್ಕಾಗಿ ಇದು ಕೂಡ ಒಂದು ಸುಲಭೋಪಾಯವಾದ ಜೀವನದ ಒಂದೊಳ್ಳೆ ಮಾರ್ಗ ಅಂತಲೇ ಕೂಡ ಕರೆಯಬಹುದು. ಇನ್ನು ಪುರೋಹಿತರು ಅಲ್ಲಿರೋ ಅಂತಕ್ಕಂತಹ ಎಲ್ರಿಗೂ ಕೂಡ ಸ್ವಲ್ಪ ಪುಷ್ಪಗಳ ಕೂಡ ಕೊಟ್ಟರು. ದೇವರಿಗೆ ನೀವು ಕೂಡ ಅರ್ಚನೆ ಮಾಡಿ ಅಂತ ಹೇಳ್ಬಿಟ್ಟು ನಾವು ಕೂಡ ಪುಷ್ಪಗಳಿಂದ ಅರ್ಚನೆ ಕೂಡ ಮಾಡಿದ್ವಿ. ಸೊ ಮಾಡಿದ ನಂತರ ಅಲ್ಲಿ ದೇವರಿಗೆ ಇನ್ನೊಂದು ಬಾರಿ ನಮಸ್ಕರಿಸಿ ಮತ್ತು ಪುರೋಹಿತರಿಗೂ ಕೂಡ ನಮಸ್ಕರಿಸಿ ಆಶೀರ್ವಾದ ಎಲ್ಲ ಪಡ್ಕೊಂಡು ಅರಿಶಿನ ಕುಂಕುಮ ತಾಂಬೂಲ ಎಲ್ಲ ಇಸ್ಕೊಂಡು ಪ್ರಸಾದ ಕೂಡ ನೈವೇದ್ಯ ಎಲ್ಲ ಮಾಡಿದರು. ಸೊ ಎಲ್ರಿಗೂ ಕೂಡ ಹಂಚ್ತಾಯಿದ್ರು. ಎಲ್ಲನೂ ಕೂಡ ಇಸ್ಕೊಂಡು ಮನೆಗೆ ಬಂದೆ. ಸತ್ಯನಾರಾಯಣ ಪೂಜೆ ಬರೋ ಅಷ್ಟರಲ್ಲಿ ಆನ್ಲೈನಲ್ಲಿ ಕೂಡ ಬುಕ್ ಮಾಡಿದ್ದೆ. ಸೊ ಆನ್ಲೈನ್ ಕೊರಿಯರ್ ಪಾರ್ಸೆಲ್ ಕೂಡ ಬಂದಿತ್ತು. ಸೊ ನೋಡೋಣ ಬನ್ನಿ ಫ್ರೆಂಡ್ಸ್, ನನಗೊಂದು ಗೌನ್ ಬುಕ್ ಮಾಡಿದ್ದೆ. ಅದು ಹೇಗಿದೆ ಅಥವಾ ನನ್ನ ಬುಕ್ ಮಾಡಿದಾಗೆ ಹೇಗಿತ್ತೋ ಹಾಗೆ ಆಯಿತೋ ಅಥವಾ ಇವಾಗ ಚೇಂಜ್ ಏನಾದರೂ ಕೊಟ್ಟವರೋ ನೋಡೋಣ ಬನ್ನಿ ಫ್ರೆಂಡ್ಸ್. ಕಲರ್ ಕಾಂಬಿನೇಷನ್ ಮತ್ತು ಸಖತ್ತಾಗಿದೆ. ವೈಟ್ ಮತ್ತು ಪಿಂಕ್ ವಿತ್ ಗ್ರೀನ್ ಕಾಂಬಿನೇಷನ್ ಇದೆ. 3 ಕಲರ್ಸು. ಓವರಾಲ್ ಬ್ಯಾಕ್ ನೆಕ್ ಮತ್ತು ಥ್ರೆಡ್ಸ್ ಕೂಡ ಚೆನ್ನಾಗಿದೆ. ಔಟ್ಲುಕ್ ಕೂಡ ಚೆನ್ನಾಗಿ ಕಾಣ್ತಾ ಇದೆ. ಫ್ರೆಂಡ್ಸ್, ಗೌನ್ ಬಂದು ತುಂಬಾ ಚೆನ್ನಾಗಿದೆ. ಕಾಂಬಿನೇಷನ್ ಕಲರ್ಸ್ ಕೂಡ ಚೆನ್ನಾಗಿದೆ.
ನಮಗೆ ಔಟ್ಫಿಟ್ ಬಂದು ತುಂಬ ಇಷ್ಟ ಆಯಿತು. ಹಾಗೆಯೇ ನನಗೆ ಮೀಶೋದವರು ಕಂಗ್ರ್ಯಾಚುಲೇಷನ್ಸ್ ಅಂತ ಒಂದು ಕೂಪನ್ ಕಾರ್ಡ್ ಕೂಡ ಕೊಟ್ಟು ಕಳಿಸಿದ್ದಾರೆ. 5 ಸ್ಟಾರು ಕೂಡ ಕೊಟ್ಟಿದ್ದಾರೆ. ಸೊ ನೋಡೋಣ ಏನು ಸಿಗುತ್ತೆ ಅಂತ. ನಾನು ಜಾಸ್ತಿ ಇದರಲ್ಲೇ ತರೋದ್ರಿಂದ ಇದೊಂದು ಕೂಪನ್ ಕಾರ್ಡ್ ಕೊಟ್ಟಿದ್ದಾರೆ. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಮರೆಯದೆ ಮೈ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.